ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಶಿವಮೊಗ್ಗದಲ್ಲಿ ಕಾಕ್ರಿ ಸೇಲ್ನ ಹಾಕಿದ್ರು. ಸೀಕ್ರೆಟ್ ಆರ್ಟ್ ಚರ್ಚ್ ಹತ್ರ ಹಾಕಿದ್ದಿದ್ದು ಸೇಲು. ಅದೊಂದು ಹಾಲ್ ಥರ ಇದೆ, ವೆಡ್ಡಿಂಗ್ ಹಾಲ್ ಅಂತ ಅಂದ್ಕೊಳ್ತೀನಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಸೊ ನೋಡೋಣ ಅಂತೇಳಿ ನನ್ನ ಫ್ರೆಂಡ್ ಒಂದು 3 ದಿವಸದಿಂದ ಕರಿತಾ ಇದ್ಲು, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಇಬ್ಬರು ಬಂದ್ವಿ. ಅಂದರೆ ಗ್ಲಾಸ್ ಐಟಮ್ಸು, ಸ್ವಲ್ಪ ಜಾಸ್ತಿ ಗ್ಲಾಸ್ ಐಟಮ್ಸೇ ಇದ್ದಿದ್ದು. ಅಂದರೆ ಅದೇ ಸೇಲ್ ಆಗಿರೋದ್ರಿಂದ ಜಾಸ್ತಿ ಅದೇ ಐಟಮ್ ಸ್ವಲ್ಪ ನಮಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು. ಮಗ್ಗಳಾಗಿರ್ಬೋದು, ಪ್ರತಿಯೊಂದು ತೋರಿಸ್ತೀನಿ ನಾನು. ನೋಡೋಣ ಬನ್ನಿ. ಮಕ್ಕಳಿಗೂ ಅಷ್ಟೇ ಆಟಿಕೆ ಸಾಮಾನುಗಳು ಅದೆಲ್ಲ ತುಂಬ ಇತ್ತು. ಬಟ್ಟೆಗಳು ಇತ್ತು, ಸ್ಯಾರಿಗಳೆಲ್ಲ, ಬಟ್ಟೆ ಎಲ್ಲ ಒಂಥರ ಡಿಸೈನ್ಸು. ನಮ್ಮ ಸೈಡ್ ಡಿಸೈನ್ಸ್ ಅಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನರ್ ವೇರ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇತ್ತು. ನನ್ನ ಮಗಳಿಗೆ ಒಂದು ಸ್ವೆಟರ್ ತುಂಬ ಇಷ್ಟ ಆಯಿತು. ಸೊ ಇರಲಿ ಅಂತೇಳ್ಬಿಟ್ಟು ತೊಗೊಂಡೆ. 250 ಅಷ್ಟೇ. ಅಂದರೆ 50% ಡಿಸ್ಕೌಂಟ್ ಎಲ್ಲ ಪ್ರತಿಯೊಂದು ನಾವೇನೇ ವಸ್ತು ತೊಗೊಳ್ತೀವಿ ಅಂದ್ರೂ. ಬೌಲ್ಗಳಾಗಿರ್ಬೋದು, ಆಮೇಲೆ ಪಾತ್ರೆ ಉಜ್ಜೋದು, ಗುಂಜುಗಳು ಎಲ್ಲದೂ ಇತ್ತು. ಬೌಲ್ಗಳೆಲ್ಲ ಹಾಳಾಗಿಬಿಟ್ಟಿತ್ತು, ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಆ್ಯಂಡ್ ಅದೊಂಥರ ಸ್ಮೂತ್ ಬೌಲ್ಗಳು, ಅದರಲ್ಲಿ ಆಟ ಆಡೋಕ್ಕೂ ಬರಲ್ಲ ಅಂತ ಅಂದ್ಕೊಳ್ತೀನಿ ಮಕ್ಕಳಿಗೆ. ಯಾಕಂದರೆ ಅದು ಬೇಗ ಕಚ್ಚೋದಾಗಿರ್ಬೋದು, ಆ ಥರ ಎಲ್ಲ ಮಾಡಿದ್ರೆ ಕಿತ್ತೋಗುತ್ತೆ. ನನ್ನ ಫ್ರೆಂಡ್ ಒಂದು ಬ್ರಷ್ ತೊಗೊಂಡ್ಲು, ಬೇಕು ಅಂತ ಹೇಳ್ಬಿಟ್ಟು. ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಬೇಕಾಗತ್ತೆ ಅಂತೇಳಿ ತೊಗೊಂಡ್ಲು. ಆಮೇಲೆ ಗುಂಜುಗಳು, ಅಂದರೆ ಮೈ ಉಜ್ಜೋ ಗುಂಜು ಆಗಿರ್ಬೋದು, ಅಥವಾ ಪಾತ್ರೆ ತೊಳೆಯೋದು, ಈ ಥರ ಗೋಲ್ಡ್ ಕಲರ್ದು ಆ ಥರದ್ದೆಲ್ಲ ಇತ್ತು. ಗ್ಲಾಸ್ ಐಟಮ್ ಮಾತ್ರ ಕೇಳಲೇಬೇಡಿ, ಅಷ್ಟು ಸಖತ್ತಾಗಿತ್ತು ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಬಟ್ ನಮ್ಮ ಮನೇಲಿ ನಾನು ಗ್ಲಾಸ್ ಐಟಮ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಎತ್ತಾಕಿ ಹೊಡೆದಾಕಿ ಚುಚ್ಚಿದ್ರೆ ಕಾಲಿಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಅಷ್ಟೊಂದು ಲೈಕ್ ಮಾಡಲ್ಲ. ಸೊ ಕೆಲವೊಂದು ಪೌಡರಿಗೆ ಇಟ್ಕೊಂಡಿದ್ದೀನಿ, ಗಿಡಕ್ಕೆ ಇಟ್ಕೊಂಡಿದ್ದೀನಿ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಗ್ಲಾಸ್ ಐಟಮ್ಗಳನ್ನು ಯೂಸ್ ಮಾಡಲ್ಲ. ಫ್ರೆಂಡ್ ನೋಡ್ತಾ ಇದ್ಲು, ನಾನು ಹೇಳ್ತಾ ಇದ್ದೆ ಅವಳಿಗೆ, ಅವ್ರ ಮೇಲೆ ಸ್ವಲ್ಪ ಯೂಸ್ ಮಾಡ್ತಾರಂತೆ. ಸೊ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ, ನೋಡ್ತಾ ಇದ್ಲು. ಡಿಸೈನ್ಸ್ ಆಗಿರ್ಬೋದು, ಸೊ ತುಂಬ ವೆರೈಟೀಸ್ ಆಫ್ ಇತ್ತು. ಅಂದರೆ 50% ಡಿಸ್ಕೌಂಟು. ಈಗ ಮಾಮೂಲಿ ಮಾಲ್ಗಳಲ್ಲಾಗಿರ್ಬೋದು, ಅಥವಾ ನಾವೆಲ್ಲಾದರೂ ಬೇರೆ ಶಾಪ್ಗಳಲ್ಲೆಲ್ಲ ಹೋಗಿ ತೊಗೊಳ್ತೀವಿ ಅಂದರೆ ಅಲ್ಲಿಗೂ ಇಲ್ಲಿಗೂ 50% ಡಿಸ್ಕೌಂಟು. ಆಮೇಲೆ ಜ್ಯೂಸಿನ ಬಾಟಲ್ಗಳು ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಚಿಕ್ಕ ಚಿಕ್ಕ ಗ್ಲಾಸಸ್ಸು, ಅಂದರೆ ಡ್ರಿಂಕ್ಸು, ವೈನು ಅದರದ್ದೆಲ್ಲ ಗ್ಲಾಸಸ್ ಬರುತ್ತಲ್ವ, ಆ ಥರದ್ದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಅದು ಕೂಡ ನೋಡಲಿಕ್ಕೆ. ಸುಮ್ಮನೆ ಏಕೋ ಬೇಜಾರಾಗ್ತಾಯಿತ್ತು ಬೇರೆ. ಸೊ ಹೋಗೋಣ ಅಂತೇಳಿ ಅವಳು ಒಂದು 3 ದಿವಸದಿಂದ ಹೇಳು ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ. ಸ್ವಲ್ಪ ಸ್ಟೀಲ್ಸ್ ಐಟಮ್ಸು, ಮನೆಗೆ ಏನೇನು ಬೇಕೋ ವಸ್ತುಗಳು ಆ ಥರ ಐಟಮ್ಗಳು ಇತ್ತು. ಆಮೇಲೆ ಹ್ಯಾಂಡ್ ವಾಶಿಂದು ದೊಡ್ಡದು ಕಪ್ಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಕಪ್ಗಳಾಗಿರ್ಬೋದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ತೊಗೊಳ್ಬೇಕು, ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹೋಗಿ, ಚೆನ್ನಾಗಿದೆ. ಪ್ರೈಸ್ ಕೂಡ ಓಕೆ ಅನ್ನೋ ರೇಂಜಿಗಿದೆ. ಹೆವಿ ಅಂತ ಏನು ಕಾಸ್ಟ್ ಅಂತ ಏನು ಇಲ್ಲ, ಮೀಡಿಯಮ್ ರೇಂಜಿಗೆ ಇದೆ. ಆಮೇಲೆ ಆಮೆಗಳಾಗಿರ್ಬೋದು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಇದೆಲ್ಲ ವಾಸ್ತು ಆಮೆಗಳಂತ ಹೇಳ್ತಾರಲ್ಲ, ಇಟ್ಬಿಟ್ಟು ಪೂಜೆ ಮಾಡ್ತಾರಲ್ಲ ಮನೇಲಿ, ಅದು ಗ್ಲಾಸಿಂದೆ. ಅದನ್ನು ಕೂಡ ಈಗ ಮಕ್ಕಳಿರೋ ಮನೇಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವರು ಈಗ ದುಡ್ಡು ಕೊಟ್ಟು ತೊಗೊಂಡು ಬಂದಾಗ ಎತ್ತಾಕಿ ಹಾಳು ಮಾಡಿಬಿಟ್ರೆ ಅದೊಂಥರ ಬೇಜಾರು ಅನಿಸುತ್ತೆ. ಸೊ ನೋಡ್ಕೊಂಡು ಆದಷ್ಟು ದೊಡ್ಡ ಇರೋ ಮನೆಗಳಲ್ಲಿ ಸ್ವಲ್ಪ ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಆದಮೇಲೆ ಸ್ಮೋಕ್ ಟೆಸ್ಟ್ ಹಾಕಲಿಕ್ಕೆ ಅದು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಲಿಕ್ಕೆ ಕೆಲವೊಂದು ಐಟಮ್ ತೊಗೊಂಡ್ವಿ. ನಾನು ನನ್ನ ಮಗನಿಗೆ ಒಂದು ಪೇಂಟಿಂಗ್ ಕಲರಿಂಗ್, ಅಂದರೆ ಈಗ ರೌಂಡ್ ಬರುತ್ತೆ, ಅದೊಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇತ್ತು. ಅದೊಂದು ಇಷ್ಟ ಆಯ್ತು. ನನ್ನ ಮಗ ಯಾವಾಗಲೂ ಪೇಂಟ್ ಮಾಡಬೇಕು ಮಮ್ಮಿ ಅಂತ ಹೇಳ್ತಾ ಇರ್ತಾನೆ ಕಲರ್ ಹಾಕಲಿಕ್ಕೆ. ಸೊ ಅದೊಂದು ನಾನು ತೊಗೊಂಡೆ. ಅದೊಂದು ಮತ್ತು ಸ್ವೆಟರ್ ಒಂದು, ಮತ್ತು ಇನ್ನೂ ತೊಗೊಂಡ್ವಿ ಸ್ವಲ್ಪ ನಮಗೆ ಬೇಕಾದ ವಸ್ತುಗಳು ಇಷ್ಟ ಆಗಿದ್ದು ತೊಗೊಂಡ್ವಿ. ಅದ್ರ ಮೇಲ್ಗಡೆ ಪ್ರೈಸ್ ಎಲ್ಲ
ಹಾಕಿದ್ದಾರೆ. 220, 225 ಆ ಥರ. ನಾವೇನು ಕೇಳೋ ಅವಶ್ಯಕತೆ ಇಲ್ಲ, ಎಲ್ಲದ್ರ ಮೇಲೂ ಮೆನ್ಷನ್ ಮಾಡಿದರು. ಆಮೇಲೆ ಕಾಫಿ ಮಗ್ಗಳಂತೂ ಕೇಳಲೇಬೇಡಿ, ತುಂಬ ಚೆನ್ನಾಗಿತ್ತು ಮಾತ್ರ. ಕಲರ್ಸು ಥರ ಸಖತ್ತಾಗಿತ್ತು. ನನಗೆ ವುಡ್ಡಿಂದು ಕಾಫಿ ಕಪ್ಗಳು ಇಷ್ಟ. ಸೊ ಅಲ್ಲಿ ಯಾವುದೂ ವುಡ್ಡಿಂದು ಇರಲಿಲ್ಲ. ಪಿಂಗಾಣಿ ಈ ಥರದೇ ಸ್ವಲ್ಪ ಜಾಸ್ತಿ ಐಟಮ್ಗಳಿತ್ತು. ಆಮೇಲೆ ಸ್ಪೂನ್ಸ್ಗಳು, ಸ್ಟೀಲ್ ಸ್ಪೂನ್ಸು, ಫೋರ್ಕ್ ಸ್ಪೂನ್ಸ್ ಆಗಿರ್ಬೋದು ಎಲ್ಲ ಇತ್ತು. ಆಮೇಲೆ ಮಿನಿ ಕಿಚನ್ ಅಂದರೆ ಮಿನಿ ಅಡುಗೆಗಳನ್ನೆಲ್ಲ ಮಾಡ್ತಾರಲ್ಲ ಅವರಿಗಂತೂ ಎಷ್ಟೊಂದು ಐಟಮ್ಗಳಿತ್ತು, ತುಂಬ ಚೆನ್ನಾಗಿತ್ತು. ಸಣ್ಣ ಬಕೆಟ್ಗಳು ಸಖತ್ತಾಗಿತ್ತು. ಈಗ ಯೂಟ್ಯೂಬು ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಬರೋತ್ತಲ್ಲ ಮಿನಿ ಕಿಚನ್ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ ತೋರಿಸ್ತಾರಲ್ಲ, ಅವ್ರಿಗೆ ಕೂಡ ಸಿಕ್ಕಾಪಟ್ಟೆ ಯೂಸ್ ಆಗುತ್ತಿದ್ದು. ಆ ಥರ ಬಕೆಟ್ಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಪಾತ್ರೆಗಳಾಗಿರ್ಬೋದು, ಆಮೇಲೆ ಚಿಕ್ಕ ಚಿಕ್ಕ ಕುಕ್ಕರ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಚಿಕ್ಕ ಚಿಕ್ಕ ಬಕೆಟಿಗೆಲ್ಲ 195 ಆ ಥರ ಎಲ್ಲ ಹಾಕಿದ್ರು. ಕಾಸ್ಟ್ಲಿ ಆಯಿತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಸ್ಪೂನು ಅಷ್ಟೇ ಒಂಥರ ಶೇಪೇ ಚೆನ್ನಾಗಿರಲಿಲ್ಲ. ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಆಮೇಲೆ ಸೊಪ್ಪು ಮಸೀದಾಗಿರ್ಬೋದು, ಆಮೇಲೆ ಅನ್ನ ಸೌಟ್ಗಳು, ಸಾರಿನ ಸೌಟು, ಅನ್ನ ಸೌಟು ಅಂತೂ ತುಂಬ ಚಿಕ್ಕ ಚಿಕ್ಕದೆಲ್ಲ ಇತ್ತು. ಆ ಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ತುಂಬ ಇತ್ತು, ನಂಗೆ ತುಂಬ ಕವರ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಏನೇನಿದೆ ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ಸ್ಪೂನ್ಸ್ ಎಲ್ಲ 30 ರೂಪೀಸ್ ಓನ್ಲಿ ಅದ್ರ ಮೇಲೆ ಮೆನ್ಷನ್ ಮಾಡಿದರು. ಅದಕ್ಕೆಲ್ಲ ಓಕೆ ಅಂತ ಅನ್ನಿಸ್ತು ಪ್ರೈಸು. ಆಮೇಲೆ ಸೊಪ್ಪು ಮಸಿಯೋದಾಗಿರ್ಬೋದು, ಫೋರ್ಕ್ ಸ್ಪೂನ್ಗಳಂತೂ ಸಖತ್ತಾಗಿತ್ತು. 50 ರೂಪೀಸ್ ಏನೋ 6 ಆ ಥರ, ಅಂದರೆ ಹಾಫ್ ಡಜನ್ನು, ಫುಲ್ 1 ಡಜನ್ನು ಆ ಥರ ಮೆನ್ಷನ್ ಮಾಡಿದರು. ಮತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಅಂದರೆ ಒಂದು ರ್ಯಾಕರ್ ಥರ ಇತ್ತು, ಒಂದು 3-4 ಲೈನ್ಸ್ ಇತ್ತು. ಅಲ್ಲೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಕೂಡ ಅಷ್ಟೇ ಪ್ಲೇಟ್ಸ್ಗಳು, ಡಿಸೈನ್ಸು ಮತ್ತು ಹಾಫ್ ಡಿಸೈನ್ಸು, ಕಡಾಯಿಗಳು ಅಷ್ಟೇ ಕಲರ್ಸ್ ರೆಡ್ ಕಲರ್, ಅದೇನು ಚೆನ್ನಾಗಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು, ಸಖತ್ತಾಗಿತ್ತು. ಅದಾದಮೇಲೆ ಇದು ಸ್ಪೈಸಸ್ ಅಂದರೆ ಈಗ ಸಾಲ್ಟು, ರುಚಿಗೆ ಉಪ್ಪು ಹಾಕ್ಕೊಳ್ತೀವಲ್ಲ ಆ ಥರ ಸ್ಪ್ರೆಡ್ ಮಾಡಿದ್ದು, ಆ ಥರ ಬಾಟಲ್ಗಳು ಚಿಕ್ಕ ಚಿಕ್ಕದು, ಅದು ಕೂಡ ಸ್ಟೀಲಿಂದನೇ, ಅದೊಂದು ಚೆನ್ನಾಗಿತ್ತು. ಆಮೇಲೆ ಇದು ಪಿಂಗಾಣಿಯಲ್ಲಿ ಅಂದರೆ ಫೈಬರ್ ಪ್ಲೇಟ್ಸು, ಟಿಫನ್ ಪ್ಲೇಟ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ. ನಂಗೆ ತುಂಬ ಇಷ್ಟ. ಬಟ್ ನನ್ನ ಮಗ ಭಾರಿ ತಲಾಟೆ, ತೊಗೊಂಡು ಬಂದು ಇವತ್ತಿಟ್ಟರೆ ನಾಳೆ ಅಷ್ಟೊತ್ತಿಗೆ ಇದಾಗಿ ಹೋಗಿರುತ್ತೆ, ಹೊಡೆದೇ ಹಾಕಿರ್ತಾನೆ, ಆ ಥರ ಮಾಡ್ತಾನೆ. ಅದಕ್ಕೆ ನನಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ದೊಡ್ಡವರಾಗಲಿ ಮಕ್ಕಳು, ಆಮೇಲೆ ತೊಗೊಂಡು ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಆರ್ಟ್ ಬಾಕ್ಸ್ಗಳು ಅಷ್ಟೇ ತುಂಬ ಡಿಸೈನಾಗಿ ಸಖತ್ತಾಗಿತ್ತು. ಬಟ್ ಇಲ್ಲಿ ಫೈಬರ್ ತುಂಬ ಅಂದರೆ ಎತ್ತಾಗ್ತೆ ಇರೋ ಥರ ಫೈಬರ್ ಕಡಿಮೆ ಇತ್ತಲ್ಲಿ. ಎಲ್ಲ ಒಡೆದೋಗುವಂಥ ವಸ್ತುಗಳನ್ನೇ ಸ್ವಲ್ಪ ಜಾಸ್ತಿ ಇದ್ದಿದ್ದು. ಮಿಲ್ಟನ್ ಕಂಪ್ನಿ ಅಂತೂ ಎಲ್ಲ ಒರಿಜಿನಲ್ ಕಂಪ್ನಿನೇ ಆಗಿತ್ತು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ಟು ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್.